ಲೇ ನೀನ್ ಯಾಕೋ ಹೋಗ್ತೀಯಾ? ಮಾದ ಇದಾನಲ್ಲ, ಅವನ ಕರ್ಸು, ಅವನೇ ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬರ್ತಾನೆ. ಸುಮ್ನಿರುವ, ಅವ್ನು ಇವ್ರ ಜೊತೆ ಎಲ್ಲ ಹೋಗಕ್ಕಿಲ್ಲ. ಅವ್ನು ಚೀಲ ಹೊಲಿತಾ ಕೂತವನೆ, ನಾನೇ ಕರ್ಕೊಂಡೋಗಿ ತೋರ್ಸ್ಕೊಂಬತ್ತೀನಿ. ಬರ್ತೀವ ಆಂಟಿ. ಇವನ ಹತ್ರ ಸ್ವಲ್ಪ ಹುಷಾರಾಗಿರವ ನೀನು. ಯಾಕೆ? ವಯಸ್ಸಾಯ್ತಲ್ಲ, ಅರಳೋ ಮರಳೋ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ. ನಡ್ರಿ. ಬನ್ನಿ ಬನ್ನಿ ಬನ್ನಿ. ಇದೆ ನಮ್ಮ ತೋಟದ ಮನೆ. ತುಂಬಾ ಚೆನ್ನಾಗಿದೆ ಗೌಡ್ರೆ. ಇಲ್ಲಿ ನೀವೆಷ್ಟು ದಿವಸ ಬೇಕೋ ಅಷ್ಟು ದಿವಸ ಇರ್ಬೋದು. ನಿಮ್ಮದೇ ಮನೆ ಅನ್ಕೊಳ್ಳಿ. ಏನಾದರೂ ಬೇಕಿದ್ರೆ ನಿಸ್ಸಂಕೋಚವಾಗಿ ಕೇಳಿ, ಕೊಡ್ದೇವ್ರವ್ರಿಗೆ ಕಪಾಲ ಕೊಡಿರಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಮ್ಮ ಹಳ್ಳಿ ಜನಗಳಿಗೆ ಪಾಠ ಹೇಳ್ಕೊಡಕ್ ಬಂದಿರೋ ಟೀಚರ್ ನೀವು. ನಿಮಗಿಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ? ಎಲ್ಲ ನಿಮ್ ದೊಡ್ಡ ಗುಣ. ದೊಡ್ಡ ಗುಣ ಅಲ್ಲ, ಕರ್ತವ್ಯ ಅನ್ನಿ. ಹೌದು, ಕೇಳೋದು ಮರ್ತಿದ್ದೆ, ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ಕೊಂಡಿದ್ದಾರೆ? ಅದು ಅವ್ರ ಲೆವೆಲ್ಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ, ಅದಕ್ಕೆ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಯಾಕೌಡ್ರೆ ಅಲ್ಲಲ್ಲಿ ಅಡ್ಕೆ ಸಿಕ್ಕಾಕೋತಾ? ಇಲ್ಲ, ನಿನಗೆ ಉಗ್ದಿದ್ದು. ಗಂಡಸು ಕೆಲಸ ಮಾಡದೆ ಮನ್ಲೆ ಕೂತಿದ್ರೆ ಅವಮಾನ ಅಲ್ವಾ? ಈ ಗೌಡ್ರೆ, ಗಂಡ್ಸ ಹುಡ್ದೋರೆಲ್ಲ ಕೆಲಸ ಮಾಡ್ಲೇಬೇಕು ಅಂತ ರೂಲ್ಸ್ ಇದೆಯೇನ್ರಿ? ಅಯ್ಯೋ, ಏನೇ ಹಿಂಗ್ ಮಾತಾಡ್ತೀಯಾ? ಗಂಡ್ಸಾದವನು ಕೆಲಸ ಮಾಡದೆ ಅಟ್ಟಿನಲ್ಲೇ ಕೂತಿದ್ರೆ ಅದಕ್ಕಿಂತ ಅವಮಾನ ಬೇಕಾ? ನಿಮ್ಗಾಗ್ಬೋದು, ಆದ್ರೆ ನನಗಾಗಲ್ಲ. ಏನಿವಾಗ? ಜಾನಿ, ಗೌಡ ಹತ್ರ ಈ ರೀತಿ ಎಲ್ಲ ಮಾತಾಡೋದು ತಪ್ಪು. ಕೆಲ್ಸವಿಲ್ದೇ ಇರೋರ್ ಕೆಲಸ ಇದೆ ಬಿಡಿ ಮೊದಲ ಟೀಚರ್. ಬಾಯಿಗೆ ಬಂದಿದ್ದು ಮಾತಾಡ್ತಾನೆ ಇರ್ತಾರೆ. ಈಗ ಮನೆ ತೋರಿಸಿದ್ದಾಯ್ತಲ್ಲ, ಜಾಗ ಖಾಲಿ ಮಾಡಿ, ನನಗೆ ಸ್ವಲ್ಪ ಕೆಲಸ ಇದೆ. ಜಾನಿ, ಇರ್ಲಿ ಬಿಡಿ ಮಧುರಾ ಟೀಚರ್. ಯಜಮಾನ್ರು ಯಾಕೋ ಗರಂ ಆಗಿದ್ದಾರೆ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಏನಾದರೂ ಬೇಕಿದ್ರೆ ಟೀಚರಿಗೆ ಬಂದ್ಬಿಡಿ. ಸರಿ ಗೌಡ್ರೆ. ಜಾನಿ, ಯಾಕೆ ಇವತ್ತು ಹೀಗಾಡ್ತಿದ್ದೀರಾ? ನಾನು ಹೀಗಾಡೋದಕ್ಕೆ ನೀನೇ ಕಾರಣ. ನಾನೇನ್ ಮಾಡ್ದೆ? ಮತ್ತೆ ಅವ್ರ ಮುಂದೆ ನಾನು ಕೆಲಸ ಇಲ್ಲದೆ ಖಾಲಿ ಕೂತಿದ್ದೀನಿ ಅಂತ ಹೇಳ್ಬೇಕಾಗಿತ್ತಾ? ಒಂದ್ 15 ದಿವಸ ರಜಾಕಿ ನನ್ನ ಜೊತೆ ಬಂದಿದ್ದಾರೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ? ಸಾರಿ, ಐ ಆಮ್ ವೆರಿ ಸಾರಿ. ನಂಗೆ ನಿಮ್ ತರ ಸುಳ್ಳು ಹೇಳಕ್ ಬರಲ್ಲ. ಏನ್ ಸತ್ಯವಾನ್ ಸಾವಿತ್ರಿ? ಇಲ್ಲ, ಅವ್ರ ಅಕ್ಕ ಚೀಸವ್ ಸಾವಿತ್ರಿ. ಎಲ್ಲ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಬಟ್ ಈಗ ಬಂದಾಗಿದೆ ತಾನೆ, ಹೋಗ್ ಮನೆ ಮುಂದೆ ಕಸ ಗುಡ್ಸಿ. ಇಲ್ಲೂ ಎಲ್ಲ ಕೆಲಸ ನಾನೇ ಮಾಡ್ಬೇಕಾ? ಅದಕ್ಕೆ ತಾನು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು. ನನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಹಳ್ಳಿಲಿರ್ಲಿ ಡೆಲ್ಲಿಲಿರ್ಲಿ, ಕೈಯಲ್ಲಿ ಪೊರ್ಕೆ ಹಿಡಿಯೋದು ಮಾತ್ರ ತಪ್ಪಲಿಲ್ಲ. ಯಾರಪ್ಪ ಈ ತ್ರಿಮೂರ್ತಿಗಳು? ಮುಖನೂ ತೋರಿಸ್ದೆ ಹಿಂಗ್ ನಿಂತು ಬಿಟ್ಟಿದ್ದಾರೆ. ಈ ಬಟ್ಟೆಗಳನ್ನೆಲ್ಲೋ ನೋಡಿದ್ದೀನಲ್ಲ. ಮಧು, ಮಧು, ಏನ್ರೆ ನಿಮ್ ಗೋಳು? ಒಂದ್ ನಿಮಿಷನೂ ರೆಸ್ಟ್ ಮಾಡಕ್ ಬಿಡಲ್ವಲ್ಲ? ತುಂಬಾ ರೆಸ್ಟ್ ಮಾಡಬೇಡ, ಆಮೇಲೆ ರೆಸ್ಟಿಂಗ್ ಪೀಸ್ ಆಗ್ಬಿಡ್ತೀಯಾ. ಇಂಥ ಮಾತುಗಳನ್ನ ಆಡೋದ್ ಬಿಟ್ಟು ಕರ್ದಿದ್ ಯಾಕೆ ಅಂತ ಹೇಳಿ. ಆ 3 ಜನ ನೋಡು, ಮುಖ ಮುಚ್ಕೊಂಡು ಹೆಂಗ್ ನಿಂತಿದಾರ. ಯಾರ್ರಿ ನೀವು? ನೀವು ಅಂದ್ರೆ ಗೊತ್ತಾಗಲ್ಲ. ನಿಮ್ಮನ್ನ ಹೆತ್ತೋರು ನೀವು ಸತ್ತಾಗ ತಿಥಿ ಮಾಡಕ್ಕೆ ಅಂತ ಒಂದು ಹೆಸರಿಟ್ಟಿರ್ತಾರಲ್ಲ, ಅದನ್ನ ಹೇಳಿ. ನಾನು ಶ್ರೀರಾಮಚಂದ್ರೇಗೌಡ. ಸುರ್ಬತ್ತಿ. ಸೂರ್ಯಗೆ ಬೆಳಕು ಕೊಡೋ ಸೂರ್ಯ ಅಲಿಯಾ ಸೂರಿ. ಬಾಣ್ಲಿ. ಸಾಕಿಗೆ ಸಾಕು ಕೊಡುವ ಲಕ್ಕಿದೈ. ಒಳಗಂಟೆ ನಾಥ. ಓದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲೆ ಅನ್ನೋ ಹಾಗೆ ಇಲ್ಗೂ ಬೆನ್ನತ್ಕೊಂಡ್ ಬಂದ್ಬಿಟ್ರ. ಏನ್ ಮಾಡೋದು ಅಣ್ಣಪ್ಪನವ್ರೆ, ಸಿಟಿಲಿ ನಮ್ಮ ಪಟಾಪಟಿ ಚಟ್ನಿ ಬನ್ನಿನ ಇಷ್ಟಪಡೋರು ಕಮ್ಮಿ ಆಗ್ಬಿಟ್ಟವ್ರೆ. ವ್ಯಾಪಾರ ಬೇರೆ ಡಲ್ ಆಗ್ಬಿಟ್ಟದೆ. ಅದೇ ನಮ್ಮ ಹಳ್ಳಿಲಿ ನಮ್ಮ ಪಟಾಪಟಿ ಚಟ್ನಿ ಬನ್ನಿನ ಶಾನೆ ಇಷ್ಟಪಡ್ತಾರೆ. ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟು. ನೀವೇನೋ ಬಿಸ್ನೆಸ್ ಮಾಡಕ್ ಬಂದಿದ್ದೀರಾ, ಇವ್ರಿಬ್ರು ಯಾಕೆ ಬಂದ್ರು? ಕಡ್ಡಿಯಲ್ಲಿ ನಡೆಸ್ಲಿಕ್ಕೆ. ಅಂದ್ರೆ ಹಳ್ಳಿ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಕಡ್ಡಿ ಕರ್ಪೂರನ ಹಚ್ಕೊಂಡು ಹೋಗೋಣ ಅಂತ ಬಂದ್ವಿ. ಗೊತ್ತಾಯ್ತು, ಬಿಟ್ಟಿ ಪ್ರಸಾದಕ್ಕೆ ಬಾಯಿ ಬಿಟ್ಕೊಂಡು ಬಂದಿದ್ದೀರಾ. ಐ ಲೈಕ್ ಇಟ್. ಯುವರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಜರ್ನಿ ಬಾಯ್. ಮಧುರಾ ಅವ್ರೆ, ನಿಮ್ಮ ಮಟ್ಟಿ ಶಾನೆ ಪಸಂದ್ ಆಗ್ತದೆ. ಹೌದು, ಈ ಊರಿನ ಗೌಡ್ರು ಕೊಟ್ಟಿದಾರಲ್ಲ, ಚೆನ್ನಾಗಿರ್ಲೇಬೇಕು. ಹೌದು, ನೀವೆಲ್ಲ ಎಲ್ಲಿ ಉಳ್ಕೋತೀರಾ? ನಿಮ್ ಜೊತೆಗೆ. ಅಂದ್ರೆ ನೀವ್ ಎಲ್ಲಿದಾರ ನಾವು ಅಲ್ಲೇ ಉಳ್ಕೋತೀವಿ ಅಂದಿ. ಈ ಮನೆನ ನಮ್ಮಿಬ್ರು ಕೊಟ್ಟಿರೋದು. ನೀವ್ ಈ ಊರಲ್ಲೇ ಇರ್ಬೇಕು ಅಂತ ಇದ್ರೆ ಬೇರೆ ಮನೆ ನೋಡ್ಕೊಳ್ಳಿ.
ಆಯ್ತು ಬಿಡಿ ಅಣ್ಣಪ್ಪನವ್ರೆ ಹುಡುಕತ್ತೀವಿ. ಅದಕ್ಕೆ ಯಾಕೆ ನೀವು ಕುಡಿಯೋ ಅಲ್ಲೇ ಕಳ್ಳಿ ಅಲ್ಲಿ ಬಿದ್ದವ್ರ ಥರ ಆಡ್ರಿ. ಅದು ಹಾಗಲ್ಲ ಗೌಡ್ರೆ, ನಾನ್ ಸ್ಕೂಲ್ ಟೀಚರ್ ಅಂತ ಇವ್ರಿನ್ ಗೌಡ್ರು ಈ ಮನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಈಗ ನೀವೆಲ್ಲ ಇಲ್ಲೇ ಉಳ್ಕೊಂಡ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ತೊಂದರೆ ಇಲ್ಲ ಮಧುರ ಅವ್ರೆ, ಒಂದು 15 ದಿನ ಇದೇ ಹಳ್ಳಿಲಿ ಬ್ಯಾರೆ ಹಟ್ಟಿನ ಬಾಡಿಗೆಗೆ ತಕತ್ತೀವಿ. 16ನೇ ದಿನ ನಿಮ್ಮ ಜೊತೆಗೆ ಸಿಟಿಗೆ ಬಂದು. ಸಂಚೂರಿ ಗೌಡ್ರೆ ತಮ್ಮ ಬಾಯಿ ಯಾಕೆ ಮುಚ್ಚಿದ್ರು? ಏಯ್ ಬುದ್ಧಿ ಐತೆ ಇಲ್ಲ ನಿನ್ ತಲೆಯಲ್ಲಿ. ಅಲ್ಲ ಒಳ್ಳೆಯ ಇಟ್ಲ ಅಷ್ಟೂ ಜನ ಬಂದ್ಬಿಟ್ರೆ ಆ ಮೇಡಮ್ಮ ಎಷ್ಟು ಜನದ ಕೈ ಹಿಡ್ಸಾಳು? ಅದೇ ನಾನು ನೀನು ಇಬ್ಬರೇ ಹೋದ್ರೆ ನಮ್ಮಿಬ್ಬರ ಕೈ ಹಿಡಿದು ಬರ್ಸಾಳ. ಹೆಂಗೈತೆ ಗುಡ್ ಮಾರ್ನಿಂಗ್ ಟೀಚರ್. ಇದೇನಿದು, ಇವತ್ತು ನೀವಿಬ್ರೇ ಬಂದಿದ್ದೀರಾ? ಬೇರೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ. ನಮ್ಮೂರ್ ಗೊಡ್ಡೆ ಐಕ್ಳಿಗೆ ಓದಕ್ಕೆ ಬರೆಯಕ್ಕೆ ಕಲಿಯಕ್ಕೆ ಆಸಕ್ತಿನೇ ಇಲ್ಲ ಅಂತೀನಿ. ಬೀಡಿ ಸೇದ್ಕೊಂಡು ಕುಡ್ಕೊಂಡು ರಸ್ತೆನಲ್ಲಿ ತೂರಾಡ್ಕೊಂಡಿರಕ್ಕೆ ಲಾಯಕ್ಕು. ಬೋಡ್ರಲ್ಲ ಬಡ್ಡಿ ಐಕ್ಲ ಕಲಿಯವ ಅಂದ್ರೆ ಬರಕಿಲ್ಲ ಅಂತವೆ. ಹೌದಾ? ಹ್ಞೂ ಹೋಗ್ಲಿ ಬುಡಿ. ಬೋರ್ದೇವ್ರವ್ರ ಬಗ್ಗೆ ಈ ಯಾಕೆ ಚಿಂತೆ ಮಾಡಿರಿ? ನಾವು ಬಂದಿದೀವಲ್ಲ, ನಮ್ಗೆ ಹೇಳ್ಕೊಡಿ. ಸರಿ ಬಿಡಿ, ನಿಮ್ಮಿಬ್ರಿಗೆ ಹೇಳ್ಕೊಡ್ತೀನಿ. ಇದೇನಿದು, ಇಷ್ಟೊಂದ್ ಜನ ಪಟ್ಟಾಪಟ್ಟಿ ಚಡ್ಡಿ ಬನ್ನೇನ್ ಹಾಕೊಂಡ್ ಬಂದಿದ್ದೀರಾ? ಅಟ್ಲೀಸ್ಟ್ ಪಂಚನಾದ್ರೂ ಉಟ್ಕೊಂಡ್ ಬನ್ನಿ. ನಾವು ಹಾಕಿ ಬಂದಿರೋದಲ್ಲ, ಅವ್ರು ಹಾಕಿ ಕಳ್ಸವ್ರೆ. ಯಾರು? ನಾನೇ ಟೀಚರಮ್ಮ. ಗೌಡ್ರೆ, ನಿಮಗೊಂದ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಇದು ಸ್ಕೂಲು, ನಿಮ್ ಪಟಾಪಟಿ ಚಡ್ಡಿ ಬನ್ನೆ ಮಾರೋ ಅಂಗಡಿ ಅಲ್ಲ. ಮಧುರ ಅವ್ರೆ, ಪಾಪ ಮಾಡ್ಕೋಬೇಡಿ. ಈ ಪಟಾಪಟಿ ಚಡ್ಡಿ ಬನ್ನಿನೇ ನಿಮ್ಮ ಸ್ಕೂಲ್ ಯೂನಿಫಾರ್ಮ್ ಅನ್ಕೊಳ್ಳಿ. ನಿಮ್ಮಿಂದ ಆಟ ನನ್ನ ಪಟಾಪಟಿ ಚಡ್ಡಿ ಬನ್ನಿನ್ಗೆ ಒಳ್ಳೆ ಪ್ರಚಾರ ಸಿಕ್ಕಿ ಜಾಸ್ತಿ ವ್ಯಾಪಾರ ಆಯ್ತದೆ. ಇತ್ತೀಚೆಗೆ ನಮ್ಮ ಹಳ್ಳಿ ಜನ ಹಳ್ಳಿ ಬ್ರ್ಯಾಂಡ್ ಆಗಿರೋ ಈ ಪಟಾಪಟಿ ಚಡ್ಡಿ ಬನ್ನಿನ್ನೇ ಮರ್ತು ಬಿಟ್ಟಾರೆ. ನಮ್ಮ ಹಳ್ಳಿ ಸಂಪ್ರದಾಯನ ಮರ್ತು ಬಿಟ್ರೆ ಹೆಂಗೆ ಹೇಳಿ? ಗೌಡ್ರೆ, ನೀವ್ ಏನೇ ಹೇಳಿದ್ರು ಇವ್ರನ್ನೆಲ್ಲ ಈ ರೀತಿ ಕೂರಿಸ್ಕೊಂಡು ನನ್ ಪಾಠ ಮಾಡಕ್ ಆಗಲ್ಲ. ದೊಡ್ಡ ಮಕ್ಕಳೇ ಬೇಜಾರು ಮಾಡ್ಕೋಬೇಡಿ, ನಮ್ಮ ಟೀಚರ್ ಅಮ್ಮನವರು ಪಾಠ ಹೇಳ್ಕೊಡ್ತಾರೆ. ಎಲ್ಲ ಕೂತ್ಕೊಳ್ಳಿ. ಗೌಡ್ರೆ, ನಾನ್ ಹೇಳ್ತಿರೋದೇನು ನೀವ್ ಮಾಡ್ತಿರೋದೇನು? ಮಧುರ ಅವ್ರೆ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ನೀವು ಪಾಠ ಶುರು ಹಚ್ಕೊಳ್ಳಿ. ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಬರಕ ನಾ ಯಾವ ಪಾಟಿ ಕಷ್ಟಪಟ್ಟಿನಿ ಗೊತ್ತಾ? ಹಿರಿಕರಾಗಿ ನೀವೇ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ ಹೆಂಗ್ಯಾ? ನೀವು ಒಂದು ಮಾತು ಹೇಳಿ. ಅಲ್ಲ ಮೇಡಮ್ ಅವರೇ, ಇವರೆಲ್ಲ ಚಡ್ಡಿ ಬನ್ನೀನು ಹಾಕೊಂಬಂದ್ರೆ ನಿಮ್ದೇನ್ ಪ್ರಾಬ್ಲಮ್ ಒಂದೇ. ಇದಪ್ಪ ಮಾತು ಅಂದ್ರೆ. ನೋಡಿದ್ರೆ ಮಧುರ ಅವ್ರೆ, ಇವ್ರಿಗೆ ಹೇಳ್ತಾರೆ ಚಿಂತೆ, ನಿಮ್ಗೆ ಯಾಕ? ನೀವು ಪಾಠ ಶುರು ಮಾಡಿ. ಸರಿ ಬಿಡಿ, ಪಾಠ ಹೇಳ್ಕೊಡ್ತೀನಿ. ಇದೇನಿದು, ಬರೀ ಓದ್ತಿದ್ದೀರಾ? ನಿಮ್ ಸ್ಲೇಟ್ ಮೇಲೂ ಬರ್ಕೊಳ್ಳಿ. ಅಲ್ಲ ಟೀಚರಮ್ಮ, ನೀವೇ ಕೈ ಹಿಡ್ದು ಬರೆಸ್ತೀನಿ ಅಂದಿದ್ರಿ. ನೆನ್ನೆ ನೀವಿಬ್ರೇ ಇದ್ರಿ, ಅದಕ್ಕೆ ನಿಮ್ ಕೈ ಹಿಡಿದು ಬರೆಸ್ದೆ. ಆದ್ರೆ ಇವತ್ತು ನೀವ್ ಇಷ್ಟೊಂದ್ ಜನ ಇದ್ದೀರಲ್ಲ, ಅದಕ್ಕೆ ನನ್ ಶಿಷ್ಯಂದರ್ನ ಕರ್ಸಿದ್ದೀನಿ. ಏಯ್ ಸುರಿ, ನೀನ್ ಏನೇ ಹೇಳೋ, ನಮ್ಮ ಹಳ್ಳಿ ಹೆಣ್ಮಕ್ಳು ತುಂಬಾ ಸುಂದರವಾಗಿರ್ತಾರೆ. ಒಂದ್ ಮೇಕಪ್ ಇಲ್ಲ, ಹೇರ್ ಸ್ಟೈಲ್ ಇಲ್ಲ, ಆದ್ರೂ ಕಬ್ಬನ್ ಗದ್ದೆ ಮೇಲೆ ಹಾರೋ ಬಟರ್ಫ್ಲೈಗಳ ತರ ಇರ್ತಾರೆ. ಹಾಗಂತ ಹಿಡಿಯಕ್ ಹೋಗ್ಬಿಟ್ಟಿರಾ? ಕಬ್ಬಿನ ಜಲ್ಲೆಲ್ಲಿ ಒದೆ ಬೀಳುತ್ತೆ. ಲೇ, ಕಬ್ಬನ್ ಜಲ್ಲೆಲ್ಲಿ ಒದೆ ತಿನ್ನೋದಕ್ಕೆ ನನ್ನನ್ನೇನು ಬರ್ಗೆಟ್ ಬಾಬಾ ಅನ್ಕೊಂಡೇನೋ? ಸುಮ್ನೆ ಬಾರೋ. ಏನೇ ಬೊಗಳ್ತಾ ಇದೆಯಾ ನೀನು? ನನ್ ಗಂಡನ ಬಗ್ಗೆ ಮಾತಾಡಕ್ ನೀನ್ ಯಾವಳೆ? ನಿನ್ ಗಂಡನ ಬಟ್ವಾಳ ನಂಗೆ ಗೊತ್ತಿಲ್ವೇನೋ? ಅಯ್ಯೋ ಅದೇನ್ ಗೊತ್ತು ಬೊಗಳು ಕೇಳ್ತೀನಿ. ನನ್ ಗಂಡ ಅರ್ಧ ಬಟ್ಲೆ ಎತ್ತಾನೆ, ನಿನ್ ಗಂಡ ಫುಲ್ ಬಟ್ಲೆ ಎತ್ಕೊಂಡು ಅಟ್ಟಿ ತಕ್ಕೊತಾನೆ ಅಲ್ಲ ಆಡ್ಕೊಂಡು. ಅಯ್ಯ ಮುಳ್ಳಂದಿ ಮುಗ್ದೋಳೆ, ನನ್ ಗಂಡ ಫುಲ್ ಬಟ್ಲೆ ಎತ್ತರು ನೆಟ್ಟಿಗೆ ಅಡ್ಡಿಗೆ ಬರ್ತಾನೆ. ನಿನ್ ಗಂಡ ಅರ್ಧ ಬಟ್ಲು ಹೊಡೆದು ಮೋರಿಲ್ ಬಿದ್ದು ಓದಾಡ್ತಿರ್ತಾನೆ. ಏನೇ ಬೊಗಳ್ತಾ ಇದೆಯಾ ನೀನು? ನಿನ್ನ ಏಯ್ ಸೂರಿ, ಯಾರೋ ಇವರು ಗಯ್ಯಾಳಿಗಳು ಹಿಂಗ್ ಕಿತ್ತಾಡ್ತಿದ್ದಾರೆ. ನಿಮ್ ನೆಂಟ್ರಿರ್ಬೇಕು. ಜಾನಿಬಾಯಿ, ಇವ್ರು ಹೀಗೆ ಕಿತ್ತಾಡ್ತಾ ಇದ್ರೆ ತಿರುಪತಿ ನಡೆಯೋ ಕೇಶಮುಂಡನ ಕಾರ್ಯಕ್ರಮ ಇಲ್ಲೇ ಕಣ್ಮುಂದೆ ನಡೆಯೋ ಹಾಗಿದೆ. ಹೌದು ಕಣ, ನನ್ಗೂ ಹಾಗೆ ಅನಿಸ್ತಾ ಇದೆ. ಜಾನಿಬಾಯಿ, ಅವರಿಬ್ರು ನೋಡಿ, ಇವ್ರು ಜಗಳ ಬಿಡಿಸೋ ಬದಲು ಸನ್ಸೆಟ್ ನೋಡ್ಕೊಂಡು ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡೋ ತರ ಆರಾಮಾಗಿ ಎಣ್ಣೆ ಹೊಡಿತಾ ಇದಾರೆ. ಏಯ್ ಸೂರಿ, ಇವರಿಬ್ರು ಯಾಕೆ ಕಿತ್ತಾಡ್ತಿದಾರೆ ಅಂತ ಅವ್ರನ್ನ ಕೇಳೋಣ, ನಡೆಯೋ. ಯೋ, ಅಲ್ಲಿಬ್ರು ಹೆಂಗಸರು ಜುಟ್ಟಿಡ್ಕೊಂಡು ಜಗಳ ಮಾಡ್ತಾ ಇದ್ರೆ ಹೋಗಿ ಬಿಡ್ಸೋದ್ ಬಿಟ್ಟು ನಿಂತ್ಕೊಂಡು ಎಂಜಾಯ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಸ್ವಾಮಿ, ಅಲ್ಲಿಬ್ರು ಕಿತ್ತಾಡ್ತಾ ಇರೋರು ಬೇರೆ ಯಾರು ಅಲ್ಲ,
ನಮ್ಮಿಬ್ರು ಹೆಂಡ್ತಿದೀರು. ನಿಮ್ ಹೆಂಡ್ತಿದಿರು ಈ ರೇಂಜ್ ಕಿತ್ತಾಡ್ತಾ ಇದ್ರೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಲ್ರೇ. ನಿಮ್ ಹೆಂಡ್ತಿರ್ನ ಮಧುರ ಅವ್ರ ಹತ್ರ ಕಳಿಸಿ 1 ವಾರದಲ್ಲಿ ಬದಲಾಯಿಸ್ಬಿಡ್ತಾರೆ. ಅಲ್ಲ ಇಷ್ಟು ದಿವಸ ನಮ್ಮ ಹೆಂಗಸ್ರನ್ನ ನೋಡಿ ನೋಡಿ ನಮಗೆ ಸಾಕಾಗದೆ, ಇನ್ ಮುಂದೆ ಇವ್ರ ಹೆಂಗಸ್ರನ್ನ ನಾವು ನೋಡ್ಬೇಕಂತ. ನೀವ್ಯಾರನ್ನು ನೋಡೋದ್ ಬೇಕಾಗಿಲ್ಲ, ಮೊದಲು ನಿಮ್ ಹೆಂಡ್ತಿದ್ರಿಗೆ ನೆಟ್ಟಿಗೆ ಬುದ್ಧಿ ಕಲ್ಸಿ. ರೇ ಸ್ವಾಮಿ, ನಾವ್ ಎಣ್ಣೆ ಹೊಡಿವಾಗ ನಮ್ಮ ಹೆಂಡ್ತಿದ್ದೀರೇನಾದ್ರು ಜಗಳ ಆಡ್ತಾ ಇದ್ರೆ ಉಪ್ಪಿನಕಾಯಿ ತಿನ್ನಷ್ಟೇ ಕಿಕ್ಕಿ ಇರ್ತದೆ. ನೀವು ಕಿಕ್ಕಾದ್ರೂ ಏರಿಸ್ಕೊಳ್ಳಿ, ಅವ್ರ ಕೈಲಿ ಕಿಕ್ನಾದ್ರೂ ಮಾಡಿಸ್ಕೊಳ್ಳಿ. ಇವ್ರನ್ನ ನೋಡ್ತಾ ಇದ್ರೆ ನಾನೇ ಪುಣ್ಯವಂತ, ನನಗೆ ಸಾಧು ಅಂತ ಹೆಂಡತಿ ಸಿಕ್ಕಿದಾಳೆ. ಬಾರೋ ಸರಿ ಹೋಗೋಣ. ಬುಡಮಿ, ಏನೀಗ ನಿಂದು? ಇಷ್ಟಕ್ಕೆ ನಿಲ್ಸಿಯಾ ಇಲ್ಲ ಸೀರೆ ಸೆರಗ್ ಹಸ್ಕೊಂಡು ಓದಿಯಾ? ಏಯ್, ಸುಸ್ತಾಗದೆ ಅಂತ ಇವತ್ತು ಇಲ್ಲಿಗೆ ನಿಲ್ಸ್ತಾವ್ನೆ, ನಾಳೆ ಹುಡ್ಕೊಂಡ್ ಅಳ್ಳಿಸಿ ನ್ಯಾಯವ ಉಳ್ಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ ರಾಜ್ಕುಮಾರ್. ಏ ರಾಜ್ಕುಮಾರ, ಹೊಸಿ ತಿರುಗಿತ್ತಾಗ ಇದೇನ್ರವ ಇದು? ಮಾಟ ಮಧ್ಯಾಹ್ನದಲ್ಲಿ ಬೀದ ಗುಡ್ಸಕ್ ಹೊರಕಡ್ಕೊಂಬಂದ್ಬಿಟ್ಟಿದಾರಿ. ಬೀದಿ ಗುಡ್ಸಕ್ಕಲ್ಲ, ನಿನ್ ಮೊಕ್ಕ ಕೆರಿಯಕ್ಕೆ. ನಾವೇನ್ ಮಾಡಿದ್ವಿ? ನೆನ್ನೆ ದಿವ್ಸ ನಮ್ ಗಂಡಂದ್ರಿಗೆ ಪ್ಯಾಟೆಯಿಂದ ಅದೇ ಅಂತದ್ದು ಕಂಪ್ನಿದು ಪಟಾಪಟಿ ಚಡ್ಡಿ ತಂದೀವ್ನಿ ಅಂತ 100 ರೂಪಾಯಿಗೆ 300 ರೂಪಾಯಿ ತಗೊಂಡವ್. ನೀನೇನ್ವೆನ್ಲ? ನಾನೇ ನಿನ್ ಮಾತ್ನ ಕೇಳ್ಕೊಂಡು ನಮ್ ಗಂಡಂದ್ರು ಚಡ್ಡಿ ತಗೊಂಡು ಹಾಕೊಂಡು ಮಾನ ಮರ್ಯಾದೆ ಕಳ್ಕೊಂಡವ್ರೆ. ಕ್ಯಾಕರ್ಸಿ ಮಕ್ಕುಗಿದು ಬಿಟ್ರು. ಚಡ್ಡಿ ಹಾಕದೆ ಇದ್ರೆ ಮಾನ ಮರ್ಯಾದೆ ಹೋಯ್ತದ, ಒಪ್ಕೋಬೇಕು. ಹೊಸ ಚಡ್ಡಿ ಹಾಕೊಂಡ್ರೆ ಮಾನ ಹೆಂಗ್ ಹೋದ್ದು? ಓ, ಗೊತ್ತಾಯ್ತು ಕಂಬುಡು. ಆ ಚಡ್ಡಿ ಪೋಸ್ಟ್ ಆಗಿತ್ತು, ಹಂಗೆ ಹಾಕೊಂಡು ಹೊಟ್ಟೋಗ್ಬಿಟ್ರಾ? ಅಯ್ಯೋ, ನಿನ್ ಮೊಕ ಮುಚ್ಚ, ನಿನ್ಗ್ ಬರ್ಬಾರ್ದು ಬರ ಆಪತ್ ಬಂದ್ ಚಾಪೆ ಸುತ್ಕೊಂಡೋಗ. ಎಂತ ಪೋಸ್ಟ್ ಆಗಿರ್ಲಿಲ್ಲ, ಊಷ್ಟು ಆಗಿರ್ಲಿಲ್ಲ. ನೀನ್ ಕೊಟ್ಟಿದ್ದಲ್ಲ ಅದೆಂತದೋ ಕಂಪ್ನಿ ಪಟಾಪಟಿ ಚಡ್ಡಿಯ, ಅದ ಊರಿಗೆಲ್ಲ ತೋರ್ಸ್ಕೊ ಬರ್ತೀನಿ ಅಂತ ಪಂಚನು ಹಾಕೊಳ್ದೆ ಓಡೋಗಿದ್ರು. ಪಂಚ ಹಾಕಲ್ದಿದ್ರೆ ಏನಂತೆ, ಚಡ್ಡಿ ಹಾಕೊಂಡಿದ್ರಲ್ಲ ಬುಡಿ. ಅಯ್ಯ, ನಿನ್ ಯಾಸ್ಟಿಗೆ ದೋಸೆ ಅಯ್ಯೋ, ನಿನ್ ಚಡ್ಡಿಗೆ ಬೆಂಕಿ ಇಡ. ನೀನ್ ಕೊಟ್ಟಿರೋ ಚಡ್ಡಿಯ ನಂಬ್ಕೊಂಡು ಪಂಚನ ಹಾಕೊಳ್ದೆ ಹೋದ್ರಲ್ಲ, ನಡು ಬಿದ್ದಿಲ್ ನಮ್ ಗಂಡದ್ರ ಚಡ್ಡಿ ಉದ್ರೋಗದೆ. ಇಬ್ಬರದು ಒಟ್ಟಿಗೆ ಉದುರೋಯ್ತಾ? ಇಲ್ಲ, ಒಬ್ರದಾದ್ಮೇಲೆ ಒಬ್ರದ್ದು ಉದ್ರೋಗದೆ. ಲಾಡಿ ಇಲ್ದಾರ ಚಡ್ಡಿನ ಹಾಕೊಂಡು ಓಡೋಗಿ ಅಂತ ನಾ ಹೇಳಿದ್ನ ಲೇಡಿ. ಅಯ್ಯೋ, ನಿನಗ್ ಮಲ್ಲೋಗ್ರು ಬರ ಹಳ್ಳಿ ಜನಗಳು ಅಂತ ಲಾಡಿ ಇಲ್ದೇ ಇರೋ ಚಡ್ಡಿ ಕೊಟ್ಟು ಯಾಮಾಸಿದ್ವು ಅಲ್ದೆ ನಾನೇನ್ ಮಾಡನೆ ಅಂತ ಕೇಳಿಯಾ? 300 ರೂಪಾಯಿ ಇಸ್ಕೊಂಡಿರೋ ತಪ್ಪಿಗೆ 3000 ರೂಪಾಯಿ ಕೊಟ್ರೆ ಸರಿಯಾ? ನಿಮ್ ಗಂಡಂದ್ರ ಸೊಂಟ ಗಟ್ಟಿಲ್ದೆ ಚಡ್ಡಿ ಉದುರೋದ್ರ ನಾನೇನು ಮಾಡ್ಲಿ? ನಮ್ ಕಾಲ ಆಗೋದಿಲ್ಲ, ನಾವು ಕೊಡೋದು ಇಲ್ಲ. ಹಂಗ ನೀ ಕೊಡುದಿಲ್ಲ ಅಂದ್ರೆ ನಾವು ಬಿಡುದಿಲ್ಲ. ಏನಮ್ಮಿ ಮಕ್ಕ ನೋಡಿಯ ಆ ಕಮ್ಮಿ ನಾಲ್ಕ. ಸೊಂಟ ಎಲ್ಲ ಹೋಯ್ತು, ಬದುಕ್ತು ಬಡ ಜೀವ. ಯಾರ್ ತಾಯಿ ನೀನು? ಮಧುರ ಅವ್ರ ಯಾಕ್ಲ ಮೂದೇವಿ ಕೋಣ್ಗರ ಬಾಯ್ ಬಿಟ್ಟಂಗ್ ಬಾಯ್ ಬಿಟ್ಟಿಯೇ? ಮುಚ್ಲಾ ಬಾಯ್ ಸಾಕು. ಯಾಕ್ರಮ್ಮ ಇವ್ನಿಗೆ ಈ ಪಾಟಿ ಹೊಡಿತಿದ್ದೀರಿ? ಯಾವನ್ ಮಾಡ್ದ? ನೋಡಕ್ಕ, ಈ ಚಂಬೇಲಿ ಮಕ್ಕಳನ್ನ ನಮ್ ಗಂಡಂದ್ರಿಗೆ ಅದೆಂತದೋ ಕಂಪನಿದು ಅಂತ ಪಟಾಪಟಿ ಚಡ್ಡಿ ಕೊಟ್ಬಿಟ್ಟು 300 ರೂಪಾಯಿ ತಗೊಂಡಾನೆ. ಅದಕ್ಕೆ ಲಾಡಿನೇ ನೆಟ್ಗಿಲ್ಲ. ಆದ್ರಿಂದ ನಮ್ ಗಂಡಂದನು ಬೀದ್ನಾಗೆ ಮರ್ವಾದಿ ಕಳ್ಕೊಂಡ್ ಮನೆಗ್ ಬಂದ್ ಕುಂತವ್ರೆ. ಅದಕ್ಕೆ 300 ರೂಪಾಯಿ ಬದ್ಲಾಗ 300 ರೂಪಾಯಿ ಕೊಡ್ಲಾ ಅಂದ್ರೆ ನಕ್ರ ಮಾಡ್ತಾನೆ. ಯಾಕ್ಲ ಮೂದೇವಿ ಮೈಯಲ್ಲಿ ಮೂಳೆ ನೆಟ್ಟಗಿರ್ಬೇಕೋ ಬ್ಯಾಡ್ವೋ? ಹೋಗಿ ಮಧುರ ಅವ್ರ, ಇರೋ ಮೂಳುಗಳನ್ನೆಲ್ಲ ಅವರೇ ಮುರಿದಾಕ್ಬಿಟ್ಟಾರೆ. ನೀವು ಯಾವ ಮೂಳ ಮುರಿದಾಕಿರಿ? ಅಲ್ಲ ಮಧುರ ಅವ್ರ, ಹಿಂಗಿರೋರ್ನ ಹೆಂಗೆಂಗೋ ಮಾಡ್ತೀನಿ ಅಂತ ಹಳ್ಳಿಗೆ ಬಂದ್ಬಿಟ್ಟು ನೀವು ಯಾಕೆ ಹಂಗೆ ಆಗ್ಬಿಟ್ಟಿದಾರಿ? ನೀನ್ ತಿಥಿ ಮಾಡಕ್ಕೆ ಈ ಕತೆ ಎಲ್ಲ ಬ್ಯಾಡ. ಅವ್ರು ಕೇಳ್ದಂಗ್ 3000 ರೂಪಾಯಿ ಕೊಟ್ಟಿಯಾ ಇಲ್ಲ ನಿನ್ ನಡ ಮುರ್ದಾಕನ? ನೀವು ಏನ್ ಮಧುರ ಅವ್ರ, ಅವ್ರ ತರವೇ ಮಾತಾಡ್ತಾ ಇದಾರಿ. ಲಾಡಿ ಹಾಕಳ್ದೆ ಓಡ್ದದು ಅವ್ರ ಗಂಡಂದ್ರ ತಪ್ಪು ತಾನೆ, ಅದಕ್ಕೆ ನಾ ಯಾಕೆ ದುಡ್ಡು ಕೊಡ್ಬೇಕು? ವಾ, ನೀನ್ ನಡ ಮುರ್ದಾಕ ಗಂಟ ನಿಂಗ್ ಬುದ್ಧಿ ಬರಕಿಲ್ಲ ಅನ್ಸ್ತದೆ. ತಾಳ್ ನಿಂಗ್ ಮಾಡ್ತೀನಿ. ತಗೊಳ್ರವ. ನನ್ ನಿನ್ ಕಿತ್ತೋಗಿದ್ ಚಡ್ಡಿನ ಯಾರಿಗಾದ್ರೂ ಮಾರಿದ್ ನೋಡಿದ್ರೆ ನಿನ್ ಚಡ್ಡಿ ಉದ್ರಿಸ್ಬಿಡ್ತೀನಿ. ಯಾಕೆ ಗೌಡ್ರೆ ಸೊಂಟ ಹಿಡ್ಕೊಂಡ್ ಬರ್ತಿದ್ರಾ? ನನ್ನ ಪಾಡಿ ಯಾಕೆ ಕೇಳಿರಿ ಬುಡಿ ಅಣ್ಣ ಅಪ್ಪನವ್ರೆ? ಕೇಳ್ಬಾರ್ದು ಅಂದ್ರೆ ಬಿಡಿ, ನಿಮ್ ಪಾಡಿಗೆ ನೀವು ಹೋಗಿ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ.
ಸೂರಿ, ಗೌಡ್ರು ನೋಡ್ತಾ ಇದ್ರೆ ಗೈಯಾಳಿಗಳ ಕೈಲಿ ರುಬ್ಬಿಸ್ಕೊಂಡು ದಿವಾಳಿ ಆಗಿರೋ ಥರ ಕಾಣಿಸ್ತಾ ಇಲ್ವಾ? ಏನೇನಪ್ನವ್ರೆ ಕರೆಕ್ಟಾಗಿ ಗೆಸ್ ಮಾಡ್ಬಿಟ್ರಿ, ಕಣ್ಣಾರ ಕಂಡವ್ರಂಗೆ ಹೋಗ್ಬಿಟ್ರಿ. ಹೌದು, ನಮ್ಗೆ ದಿವ್ಯ ದೃಷ್ಟಿ ಇದೆ. ಆ ವಿಷಯ ಬಿಡಿ, ನೀವ್ಯಾಗ ಗೈಯಾಳಿಗಳ ತಂಟೆಗೆ ಹೋಗಿದ್ರಿ? ಅಯ್ಯ ನಾನೇನು ಅವ್ರ ತಂಟಗೂ ಹೋಗಿಲ್ಲ ಅಣ್ಣಪ್ಪನವ್ರೆ, ಆದ್ರೆ ಅವ್ರಿಗೆ ಚಡ್ಡಿ ವಿಷಯಕ್ಕೆ ನನ್ನ ಕಡ್ಡಿ ಮುರ್ದಾಕ್ಬಿಟ್ರು. ಚಡ್ಡಿ ವಿಷಯಕ್ಕ? ಹ್ಞೂ ಕಣಕ್ಕೆ ಕಬೂಲ, ಚಡ್ಡಿ ವಿಷಯಕ್ಕೆ. ಚಡ್ಡಿ ವಿಷಯಕ್ಕೆ ಅವ್ರು ಯಾಕ್ರಿ ನಿಮ್ಗೆ ಹೊಡೆದ್ರು? ಅಣ್ಣಪ್ಪನವ್ರೆ ಪದೇ ಪದೇ ವಿಷಯನ ಕೆದಕ್ಬೇಡಿ. ಈಗ ನಾನು ತಿಳ್ಕೊಬೇಕಾಗಿರೋದು ಒಂದೇ ವಿಷಯ, ಮಧುರ ಅವ್ರು ಯಾಕೆ ಶಿವ ಗೈಯಾಳಿ ಆದ್ರು? ಮಾಡಕ್ ಕೆಲಸ ಇಲ್ಲದೆ ಶಿವ ಗೈಯಾಳಿಗಳನ್ನ ಬದಲಾಯಿಸ್ಬೇಕು ಅಂತ ಅವಳು ಗೈಯಾಳಿ ವೇಷ ಹಾಕೊಂಡು ನಿಂತಿದ್ದಾಳೆ. ಗೌಡ್ರೆ, ಅದು ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋ ಪ್ರಯತ್ನ. ಅಯ್ಯೋ, ಪ್ರಯತ್ನ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇನ್ನೆರಡು ದಿನದಲ್ಲಿ ನಮ್ಮ ತಿಥಿ ಆಗ್ಬಿಡ್ತದೆ. ಇದಕ್ಕೆಲ್ಲ ಕಾರಣ ಆ ಹೆಂಗಸರು. ಆ ಹೆಂಗಸರು ಯಾಕೆ ಗೈಯಾಳಿಗಳಾಗಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಸರಿಯಾದ ದಾರಿ ತರಕ್ಕೆ ನಾವು ಬೇರೆ ದಾರಿ ಹುಡುಕ್ಬೇಕು. ಅವರು ಗೈಯಾಳಿಗಳಾಗಿರೋದಕ್ಕೆ ಕಾರಣ ಅವ್ರ ಗಂಡಂದ್ರು ದುಡಿದೆ 3 ಹೊತ್ತು ಕುಡಿಯೋದೇ ಅಂತೆ. ಅವ್ರು ಕುಡಿಯೋದನ್ನ ಬಿಡಿಸಿದ್ರೆ ಅವರು ಸರಿ ಹೋಯ್ತಾರೆ, ಜೊತೆಗೆ ಮಧುರ ಅವರು ಸರಿ ಹೋಯ್ತಾರೆ. ಐಡಿಯಾ ಏನೋ ಸೂಪರ್ ಗೌಡ್ರೆ, ಆದ್ರೆ ಆ ಕುಡ್ಕೂರ್ನ ಸರಿ ದಾರಿಗೆ ತರೋದೇ ಹೇಗೆ? ಮಧುರ ಅವ್ರ ತರ ನಾವು ಅವ್ರ ದಾರಿಲಿ ಹೋದ್ರೆ ಹೆಂಗ್ಯ? ಒತ್ತಾರೆ ಯಾರು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೊಂಟೋಗ್ಬಿಟ್ರು? ಓಹ್ ಬಾರಪ್ಪ, ಬಾರ ಇಳಿಸ್ತ್ಯಾ? ಸಮಾಧಾನ ಆಯ್ತು ಗೌಡ್ರೆ. ಅದಕ್ಕೆ ಕಬ್ಬುಲ ಕಲ್ಟಿವೇಟ್ರು ಬಜರಂಗಿ ಇನ್ಸ್ಪೆಕ್ಟರ್ ಯಾರು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೋರು? ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ನೀವು 3 ಜನ ಯಾವಾಗಲೂ ಹೊಂಟ್ಕೊಂಡು ಇರ್ತಿದಾರಲ್ಲ, ಅವ್ರು ಎಲ್ಲಿಗೆ ಹೋಯ್ತಾರೆ ಎಲ್ಲಿಗೆ ಬರ್ತಾರೆ ಅಂತ ಗೊತ್ತಾಗಲ್ವಾ? ಗೌಡ್ರೆ, ನಮ್ಗೆ ತಲೆ ತುಂಬಾ ಕೂದಲಿರುತ್ತೆ, ಉದ್ರೋಗ ಕೂದಲನ್ನ ನೋಡ್ಕೊಂಡಿರಕ್ಕಾಗತ್ತಾ? ತೊಂದ್ರೆ ಇಲ್ಲ, ಬುದ್ಧಿವಂತ ಆಗ್ಬಿಟ್ಟಿದೆ. ನಿಮ್ ಜೊತೆ ಸರಿದ್ಮೇಲೆ ಆಗದೆ ಇರಕ್ಕಾಗತ್ತಾ? ಅನ್ನೆಪ್ನವ್ರಿ ಇದಕ್ಕ ಒಟ್ಟ ಕೆಟ್ಟವ್ರಂಗೆ ಮುಖ ಮಾಡ್ಕೊಂಬತ್ತಿದ್ರಿ, ಒಟ್ಟು ಕೆಟ್ಟೋಗಿದ್ದ? ತಗೊಳ್ಳಿ, ಹೋಗ್ ಬನ್ನಿ. ಕೆಟ್ಟಿರೋದು ಹೊಟ್ಟೆ ಅಲ್ಲ ಗೌಡ್ರೆ, ಮನ್ಸು. ಅನ್ನೆಪ್ನವ್ರಿ ಮನುಷ್ಯ ಕೆಟ್ಟ ಮೇಲೆ ಬದುಕಬಾರ್ದು, ಹೋಗಿ ಸತ್ತೋಗ್ಬಿಡಿ. ಅಲ್ಲ ಮೆತ್ತಗಿದ್ರಲ್ಲ, ಅದಕ್ಕೆ ಎಚ್ಚರ ಮಾಡವಂತ ಕಾವು ಕೊಟ್ನಪ್ಪ. ಜಾನಿಬಾಯ್, ನೀವು ಕಪ್ಪೆ ತಿಂದಿರ ಹಾವ್ ತರ ಮುಖ ಮಾಡ್ಕೊಂಡು ಮನ್ಸನ್ನ ಕೆಡಿಸ್ಕೊಂಡಿದ್ದೀರಾ ಅಂದ್ರೆ ಒಂದು ಮಧುರ ಅವರು ಬೈದಿರ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿ ರುಬ್ಬಿರ್ಬೇಕು. ಪೆದ್ದಂಗೆ ಮಾತಾಬೇಡ, ಚೆನ್ನಾಗಿ ತೆಗೆದು ಕಳ್ಸಿರ್ತಾರೆ. ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ನಿಮ್ಮ ಹತ್ರ ಹೇಳ್ಕೊಳ್ಳೋದ್ರ ಬದಲು ಸ್ಮಶಾನಕ್ಕೆ ಹೋಗೋದು ವಾಸಿ. ಹೋಗ್ಕನೆ ಹೊಳಿ, ಸ್ಮಶಾನಕ್ಕೆ ಹೋಗ್ಬಿಟ್ಟು ಹಳ್ಳದಲ್ಲಿ ಮನಿಕೊಂಡು ನಿಮ್ಮ ಮೇಲೆ ನೀವೇ ಮಣ್ಣು ಎಳ್ಕೋಬೋದು. ಅನ್ನೆಪ್ನವ್ರಿ ಈಗ ನಿಮ್ಮ ಪ್ರಾಬ್ಲಮ್ ಏನಂತ ಹೇಳಿ ನಾನು ಸಾಲ್ವ್ ಮಾಡ್ತೀನಿ. ಗೌಡ್ರೆ, ಈ ಊರ್ ಗೌಡಂದು ಅತಿ ಆಗೋಯ್ತು, ಅವನಿಗೊಂದು ಗತಿ ಕಾಣಿಸ್ಬೇಕು. ಗತಿ ಅನ್ನೆಪ್ನವ್ರೆ, ಗಡ್ಡಪ್ಪನ ಕರ್ಸಿ ತಿಥಿ ಮಾಡ್ಸೋಂಬಿಡಿ. ಹೀಗೆ ತಮಾಷೆ ಮಾಡ್ತಾ ಇರಿ, ನಾನು ಬೇರೆಯವ್ರ ಹತ್ರ ಸಹಾಯ ತಗೋತೀನಿ. ನಿಂತ್ಕೊಳ್ಳಿ. ಆ ಗೌಡ ಏನ್ ಮಾಡ್ದ ಅಂತ ಹೇಳಿ. ನೀವು ನನ್ನ ಚಡ್ಡಿ ದೋಸ್ತು, ನೀವು ನನ್ನ ಚಡ್ಡಿ ತಕೊಳ್ಳೋದು ಬಿಡೋದು ಸೆಕೆಂಡ್ರಿ, ಆದ್ರೆ ಅವ್ನ ಚಡ್ಡಿ ಉದ್ರೋಗ್ಬೇಕು ಹಂಗ್ ಮಾಡಾಕ್ ಬಿಡ್ತೀನಿ. ಗೌಡ್ರೆ, ನೀವು ಸ್ವಲ್ಪ ನಿಮ್ ಪೀಠಿಗೆನ ನಿಲ್ಸಿದ್ರೆ ಜಾನಿಬಾಯ್ ವಿಷಯ ಏನು ಅಂತ ಹೇಳ್ತಾರೆ. ಜಾನಿಬಾಯ್, ಆ ಊರ್ ಗೌಡ್ರು ಏನ್ ಮಾಡಿದ್ರು ಅಂತ ಹೇಳಿ. ದಿನಕ್ಕೆ 3 ಸಲ ಸಣ್ಣ ಪುಟ್ಟ ನೆಪ ಇಟ್ಕೊಂಡು ನಮ್ಮ ಮನೆಗೆ ಬರ್ತಾರೆ. ಅಷ್ಟೇ ಅಲ್ಲ, ಮಧುರನ್ ಮುಂದೆ ತಮ್ಮ ಬಗ್ಗೆ ತಾವೇ ಬಿಲ್ಡಪ್ ಕೊಟ್ಕೊಂಡು ಅವಳ ಮುಂದೆ ನನ್ನನ್ನು ನಾಲಾಯಕ್ ಅಂತ ಕಿಂಡಲ್ ಮಾಡ್ತಾರೆ. ಇರೋ ವಿಷಯ ಹೇಳೋರೆ, ಇದಕ್ಕೆ ನಾ ಯಾಕೆ ಅವ್ನ ಚಡ್ಡಿ ಉದುರಿಸ್ಬೇಕು? ಅಲ್ಲ ಮಧುರ ಅವ್ರೇನ್ ನಿಮ್ ಪರವಾಗಿ ಮಾತಾಡ್ನಿಲ್ವಾ? ಅವಳು ಅವತ್ತಾನೆ ನನ್ನ ಪರವಾಗಿ ಮಾತಾಡಿದಾಳೆ ಗೌಡ್ರೆ, ಅವನ್ ಪರವಾಗಿ ಮಾತಾಡ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ಲು. ಮಧುರ ಅವರು ಊರ್ ಗೌಡ್ರ ಪರವಾಗಿ ಮಾತಾಡಿದ್ರ? ಅಷ್ಟೇ ಅಲ್ಲ ಕಣೋ, ಗಂಡಸು ಅಂದ್ರೆ ಊರ್ ಗೌಡನ್ ತರ ಇರ್ಬೇಕು ಅಂದ್ಬಿಟ್ಲು. ಮತ್ತೆ ನಾ ಯಾವ ತರ ಅವನೇ ಅಂತ ಕೇಳ್ಬೇಕಿತ್ತು. ಗೌಡ್ರೆ, ನಾನು ಹೇಳೋದೊಂದು ಸ್ವಲ್ಪ ಕೇಳಿಸ್ಕೊತೀರಾ? ಆಯ್ತು ಹೇಳಿ. ಊರ್ ಜನ ಎಲ್ಲ ಗೌಡ್ರು ಅಂದ್ರೆ ನಮಸ್ಕಾರ ಮಾಡ್ತಾರಂತೆ, ನಾನು ಹಂಗೆ ಇರ್ಬೇಕಂತೆ. ಮಧುರ ಅವ್ರ ಮನ್ಸಲ್ಲಿ ಗೌಡನ ಬಗ್ಗೆ ಈ ಪಟ್ಟಿ ಮರ್ಯಾದೆ ಬರ್ತದ ಅಂದ್ರೆ ನಾವ್ಯಾರು ಸುಮ್ಮನೆ ಇರಬಾರ್ದು, ನಾವೆಲ್ಲ ಸೇರ್ಕೊಂಡು ಆ ಗೌಡನ ಮರ್ಯಾದೆ ಕಳಿಬೇಕು. ಅಷ್ಟೇ ಅಲ್ಲ ಗೌಡ್ರೆ, ಊರ್ ಜನ ಎಲ್ಲ ಸೇರಿ ಅವನ್ಗೆ ಧಿಕ್ಕಾರ ಹಾಕ್ಬೇಕು. ಹಾಗ್ ಮಾಡೋಣ. ಅಣ್ಣಪ್ಪನವ್ರೆ, ಇದಕ್ಕೊಂದು ಗನಂದರಿ ಐಡಿಯಾ ನಂತವದ. ಹೌದೌದು, ಮನೆ ಹಾಳು ಐಡಿಯಾಗಳು ನಿಮ್ ತಲೆಗೆ ಬರೋದು ಗೌಡ್ರೆ. ಅಂದ್ರೆ ನಿಮ್ ಐಡಿಯಾ ಅದೆಷ್ಟು ಬೇಗ ಮನೆ ಹಾಳು ಮಾಡುತ್ತೋ ನೋಡೋಣ, ಮುಂದುವರ್ಸಿ. ತೊಂದ್ರೆ ಇಲ್ಲ ಅಣ್ಣಪ್ಪನವ್ರೆ, ನಾವೆಲ್ಲ ಫಾರಿನ್ ಗೆಟಪ್ಪಲ್ಲಿ ಹೋಗಿ ಫಾರಿನ್ ನಸ ಕೊಡ್ತೀವಿ ಅಂತ ಹೇಳಿ ಅವನೇ ಜನಗಳ ತಂದು ದುಡ್ಡು ವಸೂಲು ಮಾಡ್ಕೊಂಬರ್ಬೇಕು. ಹಂಗ್ ಮಾಡಿ ಆ ದುಡ್ಡನ್ನ ಎತ್ಕೊಂಡು ಓಡೋಗ್ಬಿಟ್ಟು ಅವನಿಗೆ ಯಾಮಾರಿಸ್ಬಿಟ್ರೆ ಸೂಪರ್ ಐಡಿಯಾ ಗೌಡ್ರೆ. ಥ್ಯಾಂಕ್ ಯು ಅಣ್ಣಪ್ಪನವ್ರೆ. ಅದ್ರ ಅರ್ಥ ಆಗ್ಲಿಲ್ಲ, ಅದೇನು ಅಂತ ಬಿಡಿಸೇಳಿ ಗೌಡ್ರೆ. ಅಣ್ಣಪ್ಪನವ್ರೆ, ನೀವು ಹೇಳ್ದಂಗ ಊರ್ ಗೌಡನಿಗ ಊರ್ ಜನಗಳಿಂದ ಧಿಕ್ಕಾರ ಹಾಕಿಸ್ಬೇಕು ಅಂದ್ರೆ ಅವನಿಂದ ಆ ಜನಗಳಿಗೆ ಮೋಸ ಆಗ್ಬೇಕು. ಮೋಸನ ನಾವು ಆ ಊರ್ ಗೌಡ್ರಿಂದಾನೇ ಮಾಡಿಸ್ಬೇಕು.
ಅದೇಗೋ? ಅಣ್ಣಪ್ಪನವ್ರೆ, ನಮ್ಮ ಮಾತನ್ನ ನಂಬಿ ಊರ್ ಗೌಡನೇ ಜನಗಳ್ತ ದುಡ್ಡಿಸ್ಕೊಡ್ಬೇಕು, ಹಂಗ್ ಮಾಡಬೇಕು. ಆ ದುಡ್ಡನ್ನ ಫಾರಿನ್ಗೆ ತಪ್ಪಲ್ಲಿರೋ ನಾವು ಎತ್ಕೊಂಡು ಓಡೋಗ್ಬಿಟ್ಟು ಈ ಕಳ್ತನದಲ್ಲಿ ಗೌಡಂದು ಪಾಲದ ಅಂತ ಊರ್ ಜನಗಳಿಗೆ ಅನುಮಾನ ಬರೋ ಥರ ಮಾಡಬೇಕು. ಆಗ ನಾವೇನ ಊರ್ ಜನಗಳೇ ಸೇರ್ಕೊಂಡು ಗೌಡನಿಗೆ ಬ್ಯಾನಿಸ್ತಾರೆ. ಆಗ ಊರ್ಗೌಡ್ರು ಮಾನ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬಿದ್ದಿರೋ ಪರದೇಶಿ ಆಗ್ತಾರೆ. ಅಲ್ಲ ಗೌಡ್ರೆ, ನಾವು ಆ ಊರ್ ಗೌಡಂಗ್ ಬುದ್ಧಿ ಕಲ್ಸೋದಕ್ಕೋಸ್ಕರ ಎಲ್ಲಾ ಜನಗಳಿಗೂ ಮೋಸ ಮಾಡೋದು ತಪ್ಪಲ್ವಾ? ಅಣ್ಣಪ್ಪನವ್ರೆ, ನಾವೇನು ಮೋಸ ಮಾಡಕ ದುಡ್ಡು ಎತ್ಕೊಂಡು ಓಡೋಗ್ಬಿಟ್ಟವ. ಮತ್ತೆ ಬ್ಯಾಂಕಲ್ಲಿ ಆ ದುಡ್ಡನ್ನ ಡೆಪಾಸಿಟ್ ಮಾಡಿ ನಿಧಾನವಾಗಿ ಎತ್ತಿನ ಗಾಡಿಲಿ ಹೋಗ್ತೀವಿ. ಜನಗಳನ್ನ ಯಾಮಾರ್ಸಿ ಅವ್ರು ದುಡ್ಡು ಎತ್ಕೊಂಡು ಓಡೋವಾಕ ನಮ್ಮನ್ನೇ ನೀನು ಅನ್ಕೊಂಬಿಟ್ಯಾ? ಹಾಗಾದ್ರೆ ದುಡ್ಡೆಲ್ಲ ಏನ್ ಮಾಡೋದು ಗೌಡ್ರೆ? ಅಣ್ಣಪ್ಪನವ್ರೆ, ಫಾರಿನ್ನವ್ರು ತಮ್ಮ ಒದ್ದು ದುಡ್ಡನ್ನ ಕಿತ್ಕೊಂಡಿವಿ ಅಂತ ಹೇಳ್ಬಿಟ್ಟು ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಬಿಡೋ. ಆಗ ಅವ್ರ ಪಾಲಗ ನಾವು ದೇವ್ರಾಗ್ಬಿಡ್ತೀವಿ. ಆಮೇಲೆ ಆ ಗೌಡನಿಗಿಂತ ಜಾಸ್ತಿ ಮರ್ಯಾದೆ ನಮಗ್ ಸಿಗುತ್ತೆ. ಅಣ್ಣಪ್ಪನವ್ರೆ, ಅದನ್ನ ನೆನೆಸ್ಕೊಂಡ್ರೆ ದಯ್ಯ 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 ಅಯ್ಯನ ಎಲ್ಲ ಬಾಯ್. ಅಯ್ಯೋ, ನಿನ್ ಕಣ್ಣಿಗೆ ಎಲ್ಲ ಮಾಡ್ಕೊಂಡಿದ್ಯಾ? ಅಲ್ಲಿ ನೋಡ್ಲಾ ನಿಂತವೆ. ನೋ ನೋ, ವಿ ಆರ್ ನಾಟ್ ದಯಾ, ವಿ ಆರ್ ಕಮಿಂಗ್ ಫ್ರಮ್ ಐರ್ಲ್ಯಾಂಡ್ ಹಸುಗಳ ಸಂಘ. ಐರ್ಲ್ಯಾಂಡ್ ಹಸುಗಳ ಸಂಘವ? ಐ ಮೀನ್ ಐರ್ಲ್ಯಾಂಡ್ ಕೌ ಬ್ಯಾಂಕ್. ಇದೇನಿದು ಗೌಡ್ರೆ, ಬೀದಿಲಿ ನಿಂತ್ಕೊಂಡು ಕುಸ್ತಿ ಆಡ್ತಿದ್ದೀರಾ? ಮೊದಲ ಟೀಚರ್ ಇಲ್ಲ, ನಾವು ಕುಸ್ತಿ ಆಡ್ತಿಲ್ಲ. ಮತ್ತಿನೇನು ತಪ್ಕೊಂಡು ಮುದ್ದಾಡ್ತಿದ್ದೀರಾ? ನಾವು ಮುದ್ದಾಡ್ತಾನೂ ಇಲ್ಲ. ಇವರು ನಮ್ ಗುರುಗಳು ಪೈಲ್ವಾನ್ ಪುಟ್ಟಪ್ಪ ಅಂತ. ಹಾ, ನಾನು ಇವ್ರಿಗೆ ಕುಸ್ತಿ ಕಲ್ಸಕ್ ಬಂದಿದ್ದೀನಿ. ಗೌಡ್ರೆ, ನಿಮಗ್ ಕುಸ್ತಿ ಆಡಕ್ಕೂ ಬರುತ್ತಾ? ಏನ್ ಕುಸ್ತಿ ಗೊತ್ತಾ ಅಂತ ಕೇಳ್ತೀರಾ? ಸುತ್ತ ಹತ್ತಳ್ಳಿನಲ್ಲಿ ನನ್ನನ್ನು ಸೋಸ ಗಂಡ ಇಲ್ಲ. ವಾವ್, ಸೂಪರ್ ಗೌಡ್ರೆ. ನೆಕ್ಸ್ಟ್ ಟೈಮ್ ಕುಸ್ತಿ ಪಂದ್ಯ ಇದ್ರೆ ಹೇಳಿ, ನಾನು ನೋಡೋದಕ್ ಬರ್ತೀನಿ. ಯಾಕಂದ್ರೆ ನಂಗೆ ಕುಸ್ತಿ ಪಂದ್ಯ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಬನ್ನಿ, ನಾನೇ ಹೇಳ್ಕೊಡ್ತೀನಿ. ನಂಗೆ ಕುಸ್ತಿನ ನೋಡೋದಕ್ಕೆ ಇಷ್ಟ, ಆಡೋದಕ್ಕಲ್ಲ. ಸುಮ್ನೆ ತಮಾಷೆ ಮಾಡದ್ನಿ, ಸೀರಿಯಸ್ ಆಗಿ ತಿಳ್ಕೊಬೇಡಿ. ರೇ ಗೌಡ್ರೆ, ಈಗೇನ್ ಕಸರತ್ ಮಾಡೋಣ ಅಥವಾ ಮಾತಾಡ್ಕೊಂತ ನಿಂತಿರ್ತೀರಾ? ಕಸರತ್ ಮಾಡೋಣ ಗುರುಗಳೇ. ಮೊದಲ ಟೀಚರ್ ಬನ್ನಿ, ಕಟ್ಟೆ ಮೇಲೆ ಕುತ್ಕೊಳ್ಳಿ, ನಾ ಕಸರತ್ ಮಾಡೋದ ನೋಡ್ತೀನಂತೆ. ಪರವಾಗಿಲ್ಲ ಗೌಡ್ರೆ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಾನು ಡೈರೆಕ್ಟ್ ಆಗಿ ಬಂದು ಕುಸ್ತಿ ಪಂದ್ಯ ನೋಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ. ಬಾಯ್. ಗೌಡ್ರೆ, ಬಾಯ್ ಬಿಟ್ಕೊಂಡು ಬಾಯ್ ಅಂತೇನೆ ಇರ್ಬೇಡಿ. ಬಿಲ ಅನ್ಕೊಂಡು ಯಾವ್ದಾದ್ರು ಮೊಲ ನುಗ್ಬಿಟ್ಟಿತ್ತು. ವಿದೇಶಕ್ಕೆ ಹೋದ್ರು ಹೆಗಣ ನೆಲ ಕೆರೆಯೋ ತಪ್ಪಲಿಲ್ಲ ಅನ್ನೋ ಹಾಗೆ ನಾನು ಈ ಊರಿಗೆ ಬಂದ್ರು ಅಡಿಗೆ ಮಾಡೋದು ಮಾತ್ರ ತಪ್ಪಲಿಲ್ಲ. ಜಾನಿ, 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 ನೀವ್ ಈಗ ಅಡ್ಗೆ ಮಾಡ್ತಿದ್ದೀರಾ? ಆಗ್ಲೇ ಮಾಡಿರ್ಲಿಲ್ಲ, ಅದಕ್ಕೆ ಈಗ ಮಾಡ್ತಿದ್ವಿ. ನೀವ್ ಇನ್ಮೇಲೆ ಹೆಣ್ಮಕ್ಳು ಮಾಡೋ ಕೆಲ್ಸನೆಲ್ಲ ಮಾಡಬೇಡಿ. ಈಗಲಾದ್ರೂ ನಾನು ಗಂಡಸು ಅಂತ ನಿನಗೆ ಗೊತ್ತಾಯ್ತಲ್ಲಮ್ಮ. ಅದು ನಿನ್ನ ಮದುವೆ ಆಗಿ ಮೊದಲನೇ ದಿನಕ್ಕೆ ಗೊತ್ತಾಯ್ತು. ನಮ್ಮವರು ಫುಲ್ ರೊಮ್ಯಾಂಟಿಕ್ ಮೂಡಲಿದ್ದೀರಾ? ಗಂಡ ಹೆಂಡತಿ ಅಂದಮೇಲೆ ರೊಮ್ಯಾಂಟಿಕ್ ಆಗೂ ಇರಬೇಕು, ಹಾರ್ಷಗೂ ಇರಬೇಕು. ಇವ್ರು ರೊಮ್ಯಾಂಟಿಕ್ ಆಗಿರೋದಕ್ಕೆ ಕಾರಣ ಏನಂತ ಕೇಳ್ಬೋದಾ? ನಂಗೋಸ್ಕರ ಒಂದು ಕೆಲಸ ಮಾಡ್ತೀರಾ? ಇಷ್ಟು ದಿನ ನಾನು ಮಾಡಿದ್ದೆಲ್ಲ ನಿನ್ಗೋಸ್ಕರನೇಮ್ಮ. ಹೇಗಿದ್ರೆ ನೀವು ಹಳ್ಳಿಲಿ ಫ್ರೀ ಆಗಿರ್ತೀರಲ್ಲ, ಅದಕ್ಕೇನೋ ಹೋಗಿ ದನ ಕಾಯ್ಬೇಕಾ? ಬೇಡ ಜಾನಿ, ಕುಸ್ತಿ ಕಲ್ ಕುಸ್ತಿ ಆಡಿ. ಅದು ನನ್ನ ಕೈ ಕಾಲು ನೆಟ್ಟಗಿರೋದು ನಿಂಗೆ ಇಷ್ಟ ಇಲ್ವೇನಮ್ಮ? ಜಾನಿ, ಕುಸ್ತಿ ಕಲ್ತ್ರೆ ನಿಮ್ ಕೈ ಕಾಲಿಗೆ ಏನೂ ಆಗಲ್ಲ. ಊರ್ಗೌಡ್ರು ಗರಡಿ ಗುರುಗಳನ್ನ ಕರೆಸಿ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವ್ರಿಗೆ ಪರಿಚಯ ಮಾಡಿಸ್ತೀನಿ, ನೀವು ಕುಸ್ತಿ ಕಲೀರಿ. ಆ ಊರ್ ಗೌಡ್ರಿಗೆ ಮಾಡಕ್ ಕೆಲಸ ಇಲ್ಲ ಅಂತ ಈ ಕೆಲಸ ಮಾಡ್ತಿದ್ದಾರೆ. ನಾನು ಯಾಕೆ ಕುಸ್ತಿ ಕಲಿಬೇಕು? ಜಾನಿ, ನಂಗೆ ಕುಸ್ತಿ ಪಂದ್ಯ ಅಂದ್ರೆ ತುಂಬಾ ಇಷ್ಟ ಅಂತ ನಿಮ್ಗೂ ಗೊತ್ತು. ಪ್ಲೀಸ್ ನಂಗೋಸ್ಕರ ಕಲೀರಿ. ನಿನ್ಗೋಸ್ಕರ ಅಲ್ಲ, ಯಾರಿಗೋಸ್ಕರನೂ ಕಲಿಯಲ್ಲ. ನೀವ್ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದೀರಾ. ನೀನ್ ನನ್ನನ್ನು ನಾಲಾಯಕ್ಕೂ ಅನ್ನೋ, ಕೆಲ್ಸಕ್ಕೆ ಬರ್ದೇ ಇರೋನು ಅನ್ನೋ, ನಾನು ಮಾತ್ರ ಕುಸ್ತಿ ಮಾಡಲ್ಲ. ಲೇ ಮದ, ಅಲ್ಲಿ ಕೂತಿರವ ಮೊದಲ ಟೀಚರ್ ಗಂಡ ಅಲ್ವಾ? ಮೂಗೌಡ್ರೆ, ಇಲ್ಲಿ ಯಾಕೆ ಕುಂತವನೆ? ಕಲ್ಯಾಣಿ ಒಳಗಡೆ ಕೂತ್ರೆ ಮುಳುಗೋಯ್ತಾನಲ್ಲ, ಅದಕ್ಕೆ ಮೇಲ್ಗಡೆ ಕೂತವನೆ. ಅವನಿಗೆ ಕಾಮಿಡಿನ? ಮತ್ತೇನೇನ್ ಗೌಡ್ರೆ, ಗಂಡ ಹೆಂಡ್ರು ಇಬ್ರು ದೇವಸ್ಥಾನಕ್ಕೆ ಬಂದಿರ್ತಾರೆ. ಈ ಅಪ್ಪನ್ಗೆ ದೇವ್ರು ದಿಂಡ್ರು ಅಂದ್ರೆ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ.
ಅದಕ್ಕೆ ಹೆಣ್ದಿನ ಒಬ್ಬನೇ ದೇವಸ್ಥಾನ ಕಳಿಸಿ ಇವನಿಗೆ ಮಾಡೋ ಕೆಲಸ ಇಲ್ಲದೆ ಇಲ್ಲೇ ಕಲ್ಯಾಣಿ ಕಲ್ಲುಗಿತಾ ಕೂತವನೆ. ಲೇ ಮಾದ, ಮಧುರಾ ಟೀಚರ್ಗೆ ಕುಸ್ತಿ ಆಟ ಅನ್ನಮು ಈ ಬಯ್ಯನ್ನ ಆ ಕಾಡಿಗೆ ಇಡ್ಸಮು. ನಾನು ತೋಳಬಲ ತೋರಿಸಿ ಮಧುರಾ ಟೀಚರ್ನ ಹುಟ್ಟಿಗೆ ಹಾಕೊಂಡ್ರೆ ಹೆಂಗಿರ್ತದೆ? ಮನೆ ಹಾಳು ಮಾಡ್ದಂಗಿರುತ್ತೆ. ಏನ್ಲ ಗುಣಿದೆ? ನಿಮ್ಮ ಐಡಿಯಾ ಸೂಪರ್ ಆಗಿದೆ ಅಂದೆ. ಏನ್ ಜನಾರ್ದನ್ ಅವರೇ, ಆರಾಮಾಗಿ ಕೂತಿದ್ದೀರಿ? ಇನ್ನೇನು ಮೈಯೆಲ್ಲ ಕೆರ್ಕೊಂಡು ಪರ್ಕೊಂಡು ಹುಚ್ಚುಂತರ ಬಿದ್ದು ಒದ್ದಾಡ್ಬೇಕಾಗಿತ್ತ? ಅದ್ಯಾಕೆ ಮಾತಾಡಿದ್ರೆ ಸಾಕು ಒಳ್ಳೆ ಮಂಗ್ನಂಗ್ ಗುರಂದಿರಿ. ನನಗೆ ಮಂಗನ್ ಕಡ್ರೆ ಗುರ್ರ ಅನ್ಬೇಕು ಅನ್ಸುತ್ತೆ. ಮೂತಿ ಹೊಸಿ ಆ ಕಡೆ ತಿರ್ಗಿಸ್ಲಾ? ನೀವು ಸಾರು ಶಾಣೆ ಕೆಣಕಿದ್ರೆ ಕವ್ರು ಬಿಡ್ತಾರೆ. ನಿಮಿಷ ನಿಮ್ದಾಗಿ ಎಲ್ಲೂ ಕೂತ್ಕೊಳಕ್ ಬಿಡಲ್ವಲ್ರಿ? ಹೊಸಿ ಕೂತ್ಕೊಳ್ರಿ, ನಿಮ್ ಜೊತೆ ಮಾತಾಡ್ಬೇಕು. ನನ್ನ ಜೊತೆ ನಿಮ್ಗೇನ್ ಮಾತು? ಅದು ಮಧುರಾ ಅವ್ರಿಗೆ ಕುಸ್ತಿ ಅಂದ್ರೆ ಸಾಣೆ ಇಷ್ಟ ಅಂತೆ. ಆಡೋದಿಷ್ಟ ಇಲ್ಲ, ನೋಡೋದಿಷ್ಟ. ನಾನು ಅದನ್ನೇ ಹೇಳಿದ್ದು. ಅದಕ್ಕೆ ಏನ್ ಇವಾಗ? ಅವ್ರಿಗೋಸ್ಕರ ನನ್ನ ಜೊತೆ ಆ ಕಡೆ ಕಿಡ್ದು ಒಂದ್ಸತಿ ತೊಡೆ ತಟ್ಟಿ. ರೀ, ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ಹೋಗಿ ಬೆರ್ಣಿ ತಟ್ಟಿ. ನಾನ್ ಯಾಕ್ರಿ ನಿಮ್ ಜೊತೆ ತೊಡೆ ತಟ್ಟಬೇಕು? ಅವ್ರು ಅಷ್ಟೊಂದು ಇಷ್ಟಪಡ್ತಾರಲ್ಲ, ಅವ್ರಿಗೋಸ್ಕರ ಒಂದ್ಸತಿ ಅಕ್ಕಾಡಕ್ಕೆ ಹಿಡಿದು ತೊಡೆ ತಟ್ಟಿದ್ರೆ ಇನ್ನೂ ಸಾಣೆ ಖುಷಿ ಪಡ್ತಾರೆ ಅಂತ. ಅವಳು ಖುಷಿ ಆಗುತ್ತೆ ಅಂತ ಬಾವಿಗೆ ಬಿದ್ದು ಬಾಯಿ ಬಡ್ಕೊಳಕ್ ಆಗತ್ತೇನ್ರಿ? ಇವಾಗ ಕೆಲ್ಸ ನೋಡ್ರಿ ರೀ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ನಂಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ನಿನ್ಗೋಸ್ಕರ ಅಂತ ನೇಣಾಕೊಳಕ್ ಆಗುತ್ತೇನಮ್ಮ? ಅಲ್ಲ, ಇಷ್ಟಪಟ್ಟವ್ರು ಇಷ್ಟಪಡ್ತಾರೆ ಅಂದ್ರೆ ಒಂದ್ ಕಿತ ಹಾಕೊಳ್ಳಿ. ಸುಮ್ನೆ ನಿಂತ್ಕೊಳ್ಳೆ, ನನಗ್ ಕೋಪ ಬರಿಸ್ಬೇಡ. ಬಾಬು ಅದ್ಯಾಕೆ ಇಲ್ಲಿ ನಿಂತ್ಕೊಂಡ್ರಿ? ಹೊಸಿ ಇರುಪಾರು ಊರ್ ಗೌಡ ನಮ್ಮ ಮಧುರ ಅವ್ರತಾವ್ ಅಣ್ಣಪ್ಪನವ್ರತಾವ್ ಏನೋ ಮಾತಾಡ್ತಾವನೆ. ಏನು ಮಾತಾಡ್ರು ಅಂತ ಕೇಳಿಸ್ಕೊಳ. ನೋಡಿ ಗೌಡ್ರ, ಇವ್ರು ಹೇಗ್ ಮಾತಾಡ್ತಿದ್ದಾರೆ ಅಂತ. ನಿನ್ನೆಯಿಂದ ಇವ್ರಿಗೆ ಹೇಳ್ತಿದೀನಿ, ನಂಗೆ ಕುಸ್ತಿ ಅಂದ್ರೆ ತುಂಬಾ ಇಷ್ಟ, ಒಂದ್ಸಲಿನಾದ್ರೂ ಕುಸ್ತಿ ಆಡ್ ತೋರ್ಸಿ ಅಂತ. ನನ್ ಮಾತೇ ಕೇಳ್ತಿಲ್ಲ. ನಿನಗೆ ಇಷ್ಟ ಅಂತ ಕೈಲಾಗದೆ ಇದ್ರು ಕುಸ್ತಿ ಮಾಡಕೋ ಕೈಕಾಲ್ ಮುರ್ಕೊಳಕ್ ಆಗುತ್ತೇನಮ್ಮ? ಗಂಡ್ಸಾಗಿ ಹೆಂಡತಿ ಎದುರುಗಡೆ ಈಗ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಮಧುರಾ ಟೀಚರ್ ಏನಾದ್ರು ನನ್ನ ಹೆಂಡತಿ ಆಗಿದ್ದಿದ್ರೆ ಅಖಾಡದಲ್ಲಿ 50 ಜನ ಇದ್ದಿದ್ರು ಒಂದೇ ಏಟ್ಗೆ ಎಲ್ರನ್ನೂ ಮಲಗಿಸ್ಬಿಡ್ತಿದ್ದೆ. ಮಧುರಾ ಟೀಚರ್, ನೀವು ಇಷ್ಟೊಂದು ಸುಂದರವಾಗಿದ್ರಿ, ಹೋಗಿ ಹೋಗಿ ಇಂಥ ಕೈಲಾಗದವನ್ನ ಯಾಕೆ ಕಟ್ಕೊಂಡು